ಎಲ್ಲರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಇವತ್ತು ಲಂಚ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಈಗ ನಾನು ಸ್ಕೂಲಿಗೆ ರೆಡಿ ಆಗಿ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ನೋಡಿ ಏನು ಮಾಡ್ತಾ ಇದ್ದಾನೆ, ನನ್ನನ್ನೇ ನೋಡ್ಕೊಂಡಿದ್ದಾನೆ. ಅಕ್ಕ ಎಲ್ಲಿಗೆ ಹೊರಡ್ತಿದ್ದೀರಿ ಈ ಥರ ಅಂತ? ನಾವು ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಅದು ಸ್ವಲ್ಪ ಲೈಟಿಗೆ ಸ್ನ್ಯಾಕ್ಸು. ಬನ್ನಿ ಸ್ನ್ಯಾಕ್ಸ್ ಅಂತ ತುಂಬಿದೆ ಅಮ್ಮ ಸ್ನ್ಯಾಕ್ಸ್ನ ಮೂಸಂಬಿ ತುಂಬಿದ್ದಾರೆ. ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ದೋಸೆ, ಸ್ಕೂಲಿಗೆ ಉಪ್ಪಿಟ್ಟು, ವೆಜಿಟೇಬಲ್ಸ್ ಎಲ್ಲ. ಬನ್ನಿ ನಾನು ತಮ್ಮ ಅಷ್ಟೇ ಬೇಗ ಹೋಗ್ಬೇಕು. ಒಳ್ಳೆ ಕೂತಾಗಿದೆ, ಯಾರು ಮುಂದೆ ಇರಲೇಬೇಕು. ನನ್ನ ಮಗಳು ನೋಡಿ ಸ್ಕೂಲಿಗೆ ಹೊರಟಿದೆ, ರೆಡಿ ಆಗಿದೆ. ಇನ್ನು ತಿಂಡಿ ಎಲ್ಲ ಸ್ನಾನ ಆಗಿನ ಎಲ್ಲ ಆಗಿದೆ. ಇನ್ನು ತಿಂಡಿ ತಿಂದು ಹೊರಡ್ಬೇಕು. ನನ್ನ ಮಗ ನೋಡಿ ಫ್ರೀನೇ ಬಿಡಲ್ಲ, ಒಂಚೂರು ಆಚೆ ಈಚೆ ಹೋಗಂಗಿಲ್ಲ, ಹಿಂಗೆ ಒಬ್ರು ನಿಂತ್ಕೊಬೇಕು. ನೋಡಿ ಲಂಚ್ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಆಗಿದೆ. ಅಜ್ಜಿ ಉಪ್ಪಿಟ್ಟು ತುಂಬಿದ್ದಾರೆ ಮತ್ತು ಅಮ್ಮ ಫ್ರೂಟ್ಸ್ ತುಂಬಿದ್ದಾರೆ. ಡನ್, ತಿಂಡಿ ರೆಡಿ. ಮನೆಯಲ್ಲಿ ದೋಸೆ ಮತ್ತು ವೆಜಿಟೇಬಲ್ ಸಾಂಬಾರು ಮತ್ತು ಸ್ಕೂಲಿಗೆ ಉಪ್ಪಿಟ್ಟು. ಓಕೆ. ನನ್ನ ಮಗಳು ಸ್ಕೂಲಿಗೆ ಹೋಗುವಾಗ ದಿನ ಈ ಥರ ಒಂದೊಂದು ಫೋಟೋ ತೆಕ್ಕೊಂತಾ ಇದ್ದೀನಿ. ಸ್ವಲ್ಪ ಸಮಯದ ನಂತರ ಸ್ಕೂಲಿಂದ ಮತ್ತೆ ಬಂದಿದ ತಕ್ಷಣ ಸ್ಕೂಲಿಂದ ಸಾಕ್ಸ್ ಎಲ್ಲ ಬಿಚ್ಚಿ ವಾಶ್ಗೆ ಹಾಕಿ ಈಗ ಫೇಸ್ ವಾಶ್ಗೆ ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಆಯಿತು. ನೋಡಿ ನನ್ನ ಮಗಳು ಬಂದಿದ ತಕ್ಷಣ ಅಂದರೆ ಕೇಕ್ ತೊಗೊಬಂದಿದ್ರು ಡ್ಯಾಡಿ, ಹಾಗಾಗಿ ಇವತ್ತು ಕೇಕ್ ಕೊಡೋಣ ಅಂತ. ಇನ್ನು ನಾಳೆ ಲೇಟ್ ಹಾಳಾಗುತ್ತಲ್ಲ, ಅದಕ್ಕೆ ಇವತ್ತೇ ಖಾಲಿ ಮಾಡಿಬಿಡೋಣ ಅಂತ. ಇನ್ನು ನಮ್ಮ ಭುವನ್ ಅವ್ರು ಬರ್ತಾರೆ, ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡಬೇಕು. ಇನ್ನು ಇದೇ ಬಟ್ಟಲ್ಲಿ ಇನ್ನು ಆಟಾಡ್ಕೊತಾಳೆ, ಇನ್ನು ಟೈಮ್ ಇದೆ ಅಲ್ಲ, ಸೊ ಹಾಗಾಗಿ ಆಟಾಡ್ಕೊಂಡು ಬರುತ್ತೆ. ಸಂಜೆ ಮೇಲೆ ಸ್ನಾನ ಮಾಡಿ ಮತ್ತೆ ನೈಟ್ ಡ್ರೆಸ್ ಹಾಕೊಳುತ್ತೆ. ಯೂನಿಫಾರ್ಮ್ ಹಾಕಿದರೆ ಬಿಚ್ಚಿ ಹಾಕ್ಸ್ಬಿಡುವೆ, ಯೂನಿಫಾರ್ಮಲ್ಲೆಲ್ಲ ಇನ್ನೊಂದು ಮಂತು. ಸೊ ಹಾಗಾಗಿ ಯೂನಿಫಾರ್ಮ್ ಎಲ್ಲ ರೆಡಿ ಆದಮೇಲೆ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕಾಗ್ತದೆ. ಇವಾಗ ನಾನು ಎಲ್ಲ ಸ್ಕೂಲಿಂದ ಬಂದು ಆಟಾಡ್ಕೊಳ್ಳುತ್ತೆ. ಆಮೇಲೆ ಹೇಗಿದ್ರು ಮತ್ತೆ ಇದು ಬಿಚ್ಚಿ ಸ್ಕೂಲಲ್ಲೆಲ್ಲ ಆಟಾಡ್ಕೊಂಡು ಬಂದಿರ್ತಾಳೆ, ಮತ್ತೆ ಬಿಚ್ಚಿ ಮತ್ತೆ ಈಗ ಬಟ್ಟೆ ಹಾಕಿ ಮತ್ತೆ ಆಟ ಹೊಡ್ಕೊಂಡು ಬರ್ತಾಳೆ. ಮತ್ತೆ ರಾತ್ರಿಗೆ ಇನ್ನೊಂದು ಬಟ್ಟೆ ಎರಡೆರಡು ಮೂರು ಚೇಂಜ್ ಮಾಡಬೇಕಾಗುತ್ತೆ ಅಂತ ಸ್ನಾನ ಮಾಡೋವರೆಗೂ ಇದೆ. ಈಗ ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ನಾನೀಗ ಬರೀಬೇಕಾಗಿರೋದು 1 2 3 20ವರೆಗೂ ಬರೆದ್ಬಿಟ್ಟು ಆಮೇಲೆ 30 40 50 60 70 80 90 100 1000 ಮತ್ತು ಲಾಕ್ ಬರಿಬೇಕು. ಈ ಥರ ಈ ರಾಂಗ್ ಎಲ್ಲ ನಾನಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಬುಕ್ನ. ಅವನು ಇಷ್ಟು ರಾಂಗ್ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಚೆನ್ನಾಗಿ ಹೊಡ್ತಾ ಬಿದ್ದುಬಿಡ್ತು. ಅಪ್ಪ ಸದ್ಯ ಇವತ್ತು ನನ್ನ ಹೋಮ್ವರ್ಕ್ ಮುಗೀತು. ಮತ್ತೆ ನಮಸ್ಕಾರ ಮಾಡ್ಕೊಂಡು ಈಗ ಬುಕ್ನ ಪ್ಯಾಕ್ ಮಾಡ್ಕೋಬೇಕು. ಬನ್ನಿ, ಇದು ನನ್ನ ಬ್ಯಾಗ್. ನನ್ನ ಹತ್ರ ಇದೆ ಥಿಂಗ್ಸ್. ಇದು ಸ್ಕೇಲ್ ಇಡೋ ಜಾಗ. ಸ್ಕೇಲ್, ನನ್ನ ಯೂನಿಕಾರ್ನ್ ಸ್ಕೇಲ್, ಶಾರ್ಪ್ನರ್, ಎರೇಸರ್, ಪೆನ್ಸಿಲ್ ಇಡೋ ಜಾಗ. ನನಗೆ 2 ಪೆನ್ಸಿಲ್ಸ್ಗಳಿದ್ದಾವೆ. ಅದರಲ್ಲಿ ನನ್ನ ಫ್ರೆಂಡ್ಸು ಇದನ್ನು ಸ್ಟಿಕ್ಕರ್ ಅಂಟಿಸ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ 1 2 3 4. ಓಕೆ, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್.